Hello student, welcome to second year PUC Accountancy Financial Statement of a Company. I am Raman Gowda, lecturer in Commerce, Don Bosco PU College, Chitradurga. As we know, student, we are discussing financial statement of a company in accountancy. Previous sessions we have discussed problems on preparation of balance sheet. Okay, in this session we will discuss the one more problem on preparation of balance sheet under the Companies Act 2013 Schedule 3, right? Okay, here the problems is like this. The problem is like this. Already I have told you this question in the examination they will ask it for 15 marks. The problem is like this. From the following trial balance, prepare balance sheet of Star Limited as 31st March 2018 as per Schedule 3 of Companies Act 2013, right? Okay, what they have asked? They have asked to prepare the balance sheet under the Companies Act Schedule 3, okay, 2013. Particulars, debit and credit they have given. Equity share capital 2 lakh, preference share capital it is 3 lakh, reserve and surplus it is 3 lakh, sales it is 5 lakh, other non-current liabilities it is 2 lakh, tangible assets debit side it is 4 lakh, intangible assets it is debit side 2 lakh 50,000, salaries debited 90,000, printing and stationery debited 30,000, rent debited it is 80,000, purchase debited it is 3 lakh, trade receivable debited it is 3 lakh 50,000, both the side 15 lakh rupees. Okay, debit and credit, okay, according to the balance sheet it is 15 lakh, right? So here we will prepare the balance sheet according to the Companies Act 2013 Schedule 3, right? Okay, I have to write balance sheet of Star Limited as on 31st March 2018. ಅವರೇ ಕೊಟ್ಟಿದ್ದಾರೆ, ಇದನ್ನು ಆ ಡೇಟನ್ನು ಬರೀಬೇಕು. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಈ ಬ್ಯಾಲೆನ್ಸ್ ಶೀಟನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ. ನಾನು ಫಾರ್ಮ್ಯಾಟ್ ಕೂಡ ಡಿಸ್ಕಸ್ಸನ್ನು ಮಾಡಿದ್ದೀವಿ. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ ಇದೆ. ಓಕೆ, ಈಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸನ್ನು ಒಂದು ಕಡೆ ಬರ್ಕೋತೀವಿ ಅಥವಾ ಲಯಬಿಲಿಟೀಸನ್ನು ಒಂದು ಕಡೆ ಬರ್ಕೋತೀವಿ, ಅದ್ರ ಜೊತೆ ಅಸೆಟ್ಸ್ಗಳನ್ನು ಒಂದು ಕಡೆ ಬರ್ಕೋತೀವಿ. ಓಕೆ, ಈಕ್ವಿಟೀಸನ್ನು ಕೂಡ ಬರ್ಕೋತೀವಿ. ಸೊ ನಾವಿಲ್ಲಿ ಏನು ಡಿವೈಡ್ ಮಾಡ್ಕೋಬೇಕು? ಈಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸ್ ಆ್ಯಂಡ್ ಅಂಡರ್ ಒನ್ ಇಸ್ ದ ಅಸೆಟ್ಸನ್ನು ನಾವಿಲ್ಲಿ ಬರ್ಕೋಬೇಕು, ಸರಿನಾ? ಓಕೆ, ಸೊ ಹಿಯರ್ ವಿ ವಿಲ್ ಪ್ರಿಪೇರ್ ದ ಆಲ್ರೆಡಿ ಹೇಳಿದಾಗೆ ಇಲ್ಲಿ ಈ ಫಾರ್ಮ್ಯಾಟ್ ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟನ್ನು ನಾವು ಫಸ್ಟು ಕಲಿಬೇಕು. ಕಲಿತ್ರೆ ನಮಗೆ ಈಸಿಯಾಗಿ ನಾವು ಏನು ಮಾಡ್ಕೋಬೋದು, ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇಲ್ಲಿ ಪ್ರಾಬ್ಲಮ್ ಇದೆ ಇದು, ರೈಟ್? ಓಕೆ, ಅದಕ್ಕೆ ಬ್ಯಾಲೆನ್ಸ್ ಶೀಟನ್ನು ಏನಂತ ಹಾಕೋಬೇಕು? ಬ್ಯಾಲೆನ್ಸ್ ಶೀಟ್ ಆಫ್ ಸ್ಟಾರ್ ಲಿಮಿಟೆಡ್ ಆ್ಯಸ್ ಆನ್ 31st ಮಾರ್ಚ್ 2018 ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಹಾಕೋಬೇಕು. ನಾನು ಆಗಲೇ ಹೇಳಿದಾಗೆ ನಿಮಗೆ ಈಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸನ್ನು ಸಪ್ರೇಟಾಗಿ ಹಾಕ್ಕೋಬೇಕು. ಓಕೆ, ಇಲ್ಲಿ ಈಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸ್ ಏನಿದೆ, ಶೇರ್ ಹೋಲ್ಡರ್ಸ್ ಫಂಡ್ ಇದೆ. ಶೇರ್ ಹೋಲ್ಡರ್ಸ್ ಫಂಡ್ದಲ್ಲಿ ನಮ್ಗೆ ಯಾವ್ಯಾವ್ದು ಬರುತ್ತೆ? ಇಲ್ಲಿ ಶೇರ್ ಕ್ಯಾಪಿಟಲ್ ಬರುತ್ತೆ. ಸೊ ಶೇರ್ ಕ್ಯಾಪಿಟಲ್ ತೊಗೊಂಡಿದ್ದೀನಿ, ದಟ್ ಈಸ್ ದ ನೋಟ್ ನಂಬರ್ 1. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಹೇಗೆ ಬಂತು ಅಂತ. 5 lakh rupees. ಓಕೆ, ಅದನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಇಲ್ಲೇ ನೋಡಿ. ನೋಟ್ ನಂಬರ್ 1. ಓಕೆ, ಶೇರ್ ಕ್ಯಾಪಿಟಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ, ಶೇರ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು equity share capital plus preference share capital. Okay, equity share capital 2 lakh and preference share capital it is 3 lakh. Total is
5 lakh rupees. Okay, equity share capital 2 lakh, preference share capital 3 lakh, total is 5 lakh rupees. So that 5 lakh rupees, okay, I have taken here. That is the note number 1. That is the note number 1 I have taken. ಏನಿದೆ ಇಲ್ಲಿ ನೋಟ್ ನಂಬರ್ 1, ಶೇರ್ ಕ್ಯಾಪಿಟಲ್ ಇಟ್ ಈಸ್ 5 ಲ್ಯಾಕ್, ಎರಡಿದೆ, ಒಂದು ಇಕ್ವಿಟಿ ಶೇರ್ ಕ್ಯಾಪಿಟಲು ಆಮೇಲೆ ಪ್ರಿಫರೆನ್ಸ್ 2 ಲ್ಯಾಕ್ ಪ್ಲಸ್ 3 ಲ್ಯಾಕ್, ಇಟ್ ಈಸ್ 5 ಲ್ಯಾಕ್ ರುಪೀಸ್. ನೆಕ್ಸ್ಟ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್, ಆಲ್ಸೋ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಕರಿತೀವಿ. ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಎಷ್ಟು ಅದು 3 ಲ್ಯಾಕ್ ರುಪೀಸ್ ಬರುತ್ತೆ. ಸೊ 3 ಲ್ಯಾಕ್ ರುಪೀಸನ್ನು ನಾನು ಹಾಕಿದ್ದೀನಿ ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ದೀಸ್ ಟು ಆರ್ ಕನ್ಸಿಡರ್ ಆಸ್ ದ ಈಕ್ವಿಟಿ ಆ್ಯಂಡ್ ದ ಈಕ್ವಿಟೀಸ್. ಓಕೆ, ಇವೆಲ್ಲ ಇವು ಎರಡು ಯಾವುದು ಅಂತ ಹೇಳಿದ್ರೆ ಈಕ್ವಿಟಿ. ಯಾವ್ಯಾವುದು? ಶೇರ್ ಹೋಲ್ಡರ್ಸ್ ಫಂಡ್, ಓಕೆ, ಅದರಲ್ಲಿ ಶೇರ್ ಕ್ಯಾಪಿಟಲ್ ಆ್ಯಂಡ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ಓಕೆ, ನೆಕ್ಸ್ಟ್ ನಾನ್ ಕರೆಂಟ್ ಲಯಬಿಲಿಟೀಸ್. ಎರಡಿದೆ, ಒಂದು ಕರೆಂಟ್ ಲಯಬಿಲಿಟೀಸ್, ಇನ್ನೊಂದು ನಾನ್ ಕರೆಂಟ್ ಲಯಬಿಲಿಟೀಸ್, ಅಥವಾ ಬರೀ ಲಯಬಿಲಿಟೀಸ್ ಅಂತ ಬರ್ಕೊಂಡ್ರು ಏನು ತಪ್ಪಿಲ್ಲ. ನಾನ್ ಕರೆಂಟ್ ಲಯಬಿಲಿಟೀಸಲ್ಲಿ ಅದರ್ ಲಾಂಗ್ ಟರ್ಮ್ ಲಯಬಿಲಿಟೀಸ್, ಅದರ್ ನಾನ್ ಕರೆಂಟ್ ಲಯಬಿಲಿಟೀಸ್, ಅದರ್ ಲಾಂಗ್ ಟರ್ಮ್ ಲಯಬಿಲಿಟೀಸ್. ಓಕೆ, ಸೊ ಅದರ್ ಕರೆಂಟ್ ನಾನ್ ಕರೆಂಟ್ ಲಯಬಿಲಿಟೀಸ್ ಅವರೇ ಕೊಟ್ಟಿದ್ದಾರೆ. ಎಷ್ಟು? 2 ಲ್ಯಾಕ್ ರುಪೀಸ್ ಇದೆ. ಅದರ್ ನಾನ್ ಕರೆಂಟ್ ಲಯಬಿಲಿಟೀಸ್ ಇಟ್ ಈಸ್ 2 ಲ್ಯಾಕ್ ರುಪೀಸ್. ಸೊ ಅದರ್ ನಾನ್ ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ? ಇಟ್ ಈಸ್ 2 ಲ್ಯಾಕ್ ರುಪೀಸ್. ಓಕೆ, ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ಇಲ್ಲಿ ಯಾವುದೂ ಮೆನ್ಷನನ್ನು ಮಾಡಿಲ್ಲ. ಓಕೆ, ಓನ್ಲಿ ನಾನ್ ಕರೆಂಟ್ ಲಯಬಿಲಿಟೀಸ್ ಇದೆ, ಕರೆಂಟ್ ಲಯಬಿಲಿಟೀಸ್ ಇಲ್ಲ. ಓಕೆ, ಹಾಗಾಗಿ ನಾನು ಕರೆಂಟ್ ಲಯಬಿಲಿಟೀಸನ್ನು ಏನಂತ ಬರ್ಕೊಂಡಿದ್ದೀನಿ? ನಿಲ್ ಅಂತ ಬರ್ಕೊಂಡಿದ್ದೀನಿ. ಸೊ ಇಟ್ ಈಸ್ ಎ ನಿಲ್. ಓಕೆ, ಆ್ಯಡ್ ಮಾಡಿ 5 ಲ್ಯಾಕ್ ಪ್ಲಸ್ 3 ಲ್ಯಾಕ್ 8 ಲ್ಯಾಕ್ ಪ್ಲಸ್ 2 ಲ್ಯಾಕ್, ಇಟ್ ಈಸ್ ಟೋಟಲ್ ಈಸ್ 10 ಲ್ಯಾಕ್ ರುಪೀಸ್. ಓಕೆ, ಇದು ಎಲ್ಲ ಏನು? ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್. ಓಕೆ, ನಾವು ಇಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸನ್ನು ಈಸಿಯಾಗಿ ಬರೀಬೇಕು ಅಂತ ಹೇಳಿದ್ರೆ ಫಸ್ಟ್ ನಮ್ಗೆ ಏನು ಗೊತ್ತಾಗಬೇಕು? ಇಲ್ಲಿ ಕರೆಕ್ಟಾಗಿ ಲಯಬಿಲಿಟೀಸ್ ಯಾವ್ಯಾವುದಿದೆ ಆ್ಯಂಡ್ ಅಸೆಟ್ಸ್ ಯಾವ್ಯಾವುದಿದೆ, ಪ್ಲಸ್ ಅದ್ರ ಜೊತೆ ಈಕ್ವಿಟೀಸ್ ಯಾವ್ಯಾವು, ಓಕೆ, ಆಮೇಲೆ ಅಸೆಟ್ಸ್ ಯಾವ್ಯಾವು, ಅದನ್ನು ನಮಗೆ ಗೊತ್ತಾದರೆ ಮಾತ್ರ ನಾವಿಲ್ಲಿ ಪ್ರಾಬ್ಲಮನ್ನು ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು. ಹಲೋ ಸ್ಟೂಡೆಂಟ್, welcome to second year PUC accountancy financial statement of a company. I am Raman Gowda, lecturer in commerce, Don Bosco PU College, Chitradurga. As we know, student, we are discussing financial statement of a company in accountancy. Previous sessions we have discussed problems on preparation of balance sheet. Okay, in this session we will discuss the one more problem on preparation of balance sheet under the Companies Act 2013 Schedule 3, right? Okay, here the problems is like this. The problem is like this. Already I have told you this question in the examination they will ask it for 15 marks. The problem is like this. From the following trial balance, prepare balance sheet of Star Limited as 31st March 2018 as per Schedule 3 of Companies Act 2013. Right? Okay. What they have asked? They have asked to prepare the balance sheet under the Companies Act Schedule 3, okay, 2013. Particulars, debit and credit they have given. Equity share capital 2 lakh, preference share capital it is 3 lakh, reserve and surplus it is 3 lakh, sales it is 5 lakh, other non-current liabilities it is 2 lakh, tangible assets debit side it is 4 lakh, intangible assets it is debit side 2 lakh 50,000, salaries debited 90,000, printing and stationery debited 30,000, rent debited it is 80,000, purchase debited it is 3 lakh, trade receivable debited it is 3 lakh 50,000. Both the side 15
lakh rupees. Okay, debit and credit. Okay, according to the balance sheet it is 15 lakh, right? So here we will prepare the balance sheet according to the Companies Act 2013 Schedule 3, right? Okay, I have to write balance sheet of Star Limited as on 31st March 2018. ಅವರೇ ಕೊಟ್ಟಿದ್ದಾರೆ, ಇದನ್ನು ಆ ಡೇಟನ್ನು ಬರೀಬೇಕು. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಈ ಬ್ಯಾಲೆನ್ಸ್ ಶೀಟನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ. ನಾನು ಫಾರ್ಮ್ಯಾಟ್ ಕೂಡ ಡಿಸ್ಕಸನ್ನು ಮಾಡಿದ್ದೀವಿ. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ ಇದೆ. ಓಕೆ, ಈಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸನ್ನು ಒಂದು ಕಡೆ ಬರ್ಕೋತೀವಿ, ಅಥವಾ ಲಯಬಿಲಿಟೀಸನ್ನು ಒಂದು ಕಡೆ ಬರ್ಕೋತೀವಿ, ಅದ್ರ ಜೊತೆ ಅಸೆಟ್ಸ್ಗಳನ್ನು ಒಂದು ಕಡೆ ಬರ್ಕೋತೀವಿ. ಓಕೆ, ಈಕ್ವಿಟೀಸನ್ನು ಕೂಡ ಬರ್ಕೋತೀವಿ. ಸೊ ನಾವಿಲ್ಲಿ ಏನು ಡಿವೈಡ್ ಮಾಡ್ಕೋಬೇಕು, ಈಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸ್ ಆ್ಯಂಡ್ ಅಂಡರ್ ಒನ್ ಇಸ್ ದ ಅಸೆಟ್ಸನ್ನು ನಾವಿಲ್ಲಿ ಬರ್ಕೋಬೇಕು, ಸರಿನಾ? ಓಕೆ, ಸೊ ಹಿಯರ್ ವಿ ವಿಲ್ ಪ್ರಿಪೇರ್ ದ ಆಲ್ರೆಡಿ ಹೇಳಿದಾಗೆ ಇಲ್ಲಿ ಈ ಫಾರ್ಮ್ಯಾಟ್ ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟನ್ನು ನಾವು ಫಸ್ಟು ಕಲಿಬೇಕು. ಕಲಿತ್ರೆ ನಮಗೆ ಈಸಿಯಾಗಿ ನಾವು ಏನು ಮಾಡ್ಕೋಬೋದು, ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇಲ್ಲಿ ಪ್ರಾಬ್ಲಮ್ ಇದೆ ಇದು, ರೈಟ್? ಓಕೆ, ಅದಕ್ಕೆ ಬ್ಯಾಲೆನ್ಸ್ ಶೀಟನ್ನು ಏನಂತ ಹಾಕೋಬೇಕು, ಬ್ಯಾಲೆನ್ಸ್ ಶೀಟ್ ಆಫ್ ಸ್ಟಾರ್ ಲಿಮಿಟೆಡ್ ಆ್ಯಸ್ ಆನ್ 31st March 2018 ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಹಾಕೋಬೇಕು. ನಾನು ಆಗಲೇ ಹೇಳಿದಾಗೆ ನಿಮಗೆ ಈಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸನ್ನು ಸಪ್ರೇಟಾಗಿ ಹಾಕ್ಕೋಬೇಕು. ಓಕೆ, ಇಲ್ಲಿ ಈಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸ್ ಏನಿದೆ, ಶೇರ್ ಹೋಲ್ಡರ್ಸ್ ಫಂಡ್ ಇದೆ. ಶೇರ್ ಹೋಲ್ಡರ್ಸ್ ಫಂಡ್ದಲ್ಲಿ ನಮ್ಗೆ ಯಾವ್ಯಾವ್ದು ಬರುತ್ತೆ, ಇಲ್ಲಿ ಶೇರ್ ಕ್ಯಾಪಿಟಲ್ ಬರುತ್ತೆ. ಸೊ ಶೇರ್ ಕ್ಯಾಪಿಟಲ್ ತೊಗೊಂಡಿದ್ದೀನಿ, ದಟ್ ಈಸ್ ದ ನೋಟ್ ನಂಬರ್ 1. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಹೇಗೆ ಬಂತು ಅಂತ. 5 lakh rupees. ಓಕೆ, ಅದನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಇಲ್ಲೇ ನೋಡಿ. ನೋಟ್ ನಂಬರ್ 1. ಓಕೆ, ಶೇರ್ ಕ್ಯಾಪಿಟಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ, ಶೇರ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು equity share capital plus preference share capital. Okay, equity share capital 2 lakh and preference share capital it is 3 lakh. Total is 5 lakh rupees. Okay, equity share capital 2 lakh, preference share capital 3 lakh. Total is 5 lakh rupees. So that 5 lakh rupees, okay, I have taken here. That is the note number 1. That is the note number 1 I have taken. ಏನಿದೆ ಇಲ್ಲಿ note number 1. ಶೇರ್ ಕ್ಯಾಪಿಟಲ್ ಇಟ್ ಈಸ್ 5 lakh. ಎರಡಿದೆ, ಒಂದು ಈಕ್ವಿಟಿ ಶೇರ್ ಕ್ಯಾಪಿಟಲ್ಲು, ಆಮೇಲೆ ಪ್ರಿಫರೆನ್ಸ್ 2 lakh plus 3 lakh ಇಟ್ ಈಸ್ 5 lakh rupees. ನೆಕ್ಸ್ಟ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್, ಆಲ್ಸೋ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಕರಿತೀವಿ. ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಎಷ್ಟು ಅದು 3 lakh rupees ಬರುತ್ತೆ. ಸೊ 3 lakh rupeesನ್ನು ನಾನು ಹಾಕಿದ್ದೀನಿ ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ದೀಸ್ ಟು ಆರ್ ಕನ್ಸಿಡರ್ ಆಸ್ ಎ ದ ಈಕ್ವಿಟಿ ಆ್ಯಂಡ್ ದ ಈಕ್ವಿಟೀಸ್. ಓಕೆ, ಇವೆಲ್ಲ ಇವು ಎರಡು ಯಾವುದು ಅಂತ ಹೇಳಿದ್ರೆ ಈಕ್ವಿಟಿ. ಯಾವ್ಯಾವುದು, ಶೇರ್ ಹೋಲ್ಡರ್ಸ್ ಫಂಡ್. ಓಕೆ, ಅದರಲ್ಲಿ ಶೇರ್ ಕ್ಯಾಪಿಟಲ್ ಆ್ಯಂಡ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ಓಕೆ, ನೆಕ್ಸ್ಟ್ ನಾನ್ ಕರೆಂಟ್ ಲಯಬಿಲಿಟೀಸ್. ಎರಡಿದೆ, ಒಂದು ಕರೆಂಟ್ ಲಯಬಿಲಿಟೀಸ್, ಇನ್ನೊಂದು ನಾನ್ ಕರೆಂಟ್ ಲಯಬಿಲಿಟೀಸ್, ಅಥವಾ ಬರೀ ಲಯಬಿಲಿಟೀಸ್ ಅಂತ ಬರ್ಕೊಂಡ್ರು ಏನು ತಪ್ಪಿಲ್ಲ. ನಾನ್ ಕರೆಂಟ್ ಲಯಬಿಲಿಟೀಸಲ್ಲಿ ಅದರ್ ಲಾಂಗ್ ಟರ್ಮ್ ಲಯಬಿಲಿಟೀಸ್, ಅದರ್ ನಾನ್ ಕರೆಂಟ್ ಲಯಬಿಲಿಟೀಸ್, ಅದರ್ ಲಾಂಗ್ ಟರ್ಮ್ ಲಯಬಿಲಿಟೀಸ್. ಓಕೆ, ಸೊ ಅದರ್ ಕರೆಂಟ್ ನಾನ್ ಕರೆಂಟ್ ಲಯಬಿಲಿಟೀಸ್ ಅವರೇ ಕೊಟ್ಟಿದ್ದಾರೆ. ಎಷ್ಟು, 2 lakh rupees ಇದೆ. ಅದರ್ ನಾನ್ ಕರೆಂಟ್ ಲಯಬಿಲಿಟೀಸ್ ಇಟ್ ಈಸ್ 2 lakh rupees. ಸೊ ಅದರ್ ನಾನ್ ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ, ಇಟ್ ಈಸ್ 2 lakh rupees. ಓಕೆ, ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್, ಕರೆಂಟ್ ಲಯಬಿಲಿಟೀಸ್ ಇಲ್ಲಿ ಯಾವುದೂ ಮೆನ್ಷನನ್ನು ಮಾಡಿಲ್ಲ. ಓಕೆ, ಓನ್ಲಿ ನಾನ್ ಕರೆಂಟ್ ಲಯಬಿಲಿಟೀಸ್ ಇದೆ, ಕರೆಂಟ್ ಲಯಬಿಲಿಟೀಸ್ ಇಲ್ಲ. ಓಕೆ, ಹಾಗಾಗಿ ನಾನು ಕರೆಂಟ್ ಲಯಬಿಲಿಟೀಸನ್ನು ಏನಂತ ಬರ್ಕೊಂಡಿದ್ದೀನಿ, ನಿಲ್ ಅಂತ ಬರ್ಕೊಂಡಿದ್ದೀನಿ. ಸೊ ಇಟ್ ಈಸ್ ಎ ನಿಲ್. ಓಕೆ, ಆ್ಯಡ್ ಮಾಡಿ 5 lakh plus 3 lakh 8 lakh plus 2 lakh ಇಟ್ ಈಸ್ ಟೋಟಲ್ ಈಸ್ 10 lakh rupees. ಓಕೆ, ಇದು ಎಲ್ಲ ಏನು, ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್. ಓಕೆ, ನಾವು ಇಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸನ್ನು ಈಸಿಯಾಗಿ ಬರೀಬೇಕು ಅಂತ ಹೇಳಿದ್ರೆ ಫಸ್ಟ್ ನಮ್ಗೆ ಏನು ಗೊತ್ತಾಗಬೇಕು, ಇಲ್ಲಿ ಕರೆಕ್ಟಾಗಿ ಲಯಬಿಲಿಟೀಸ್ ಯಾವ್ಯಾವುದಿದೆ ಆ್ಯಂಡ್ ಅಸೆಟ್ಸ್ ಯಾವ್ಯಾವುದಿದೆ
ಪ್ಲಸ್ ಅದ್ರ ಜೊತೆ ಈಕ್ವಿಟೀಸ್ ಯಾವ್ಯಾವು, ಓಕೆ, ಆಮೇಲೆ ಅಸೆಟ್ಸ್ ಯಾವ್ಯಾವು ಅದನ್ನು ನಮಗೆ ಗೊತ್ತಾದರೆ ಮಾತ್ರ ನಾವಿಲ್ಲಿ ಪ್ರಾಬ್ಲಮನ್ನು ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು. ಸೊ ಹಿಯರ್ ದ ಟೋಟಲ್ liabilities is 10 lakh rupees. 5 lakh plus 3 lakh plus 2 lakh it is 10 lakh rupees. Okay, current liabilities ಕೊಟ್ಟಿಲ್ಲ, ಸೊ ನಾನಲ್ಲಿ ತಗೊಂಡಿಲ್ಲ. ಓಕೆ, ನೆಕ್ಸ್ಟ್ ಅಸೆಟ್ಸ್. ಓಕೆ, ಅಸೆಟ್ಸ್ ಅಗೇನ್ ಆಲ್ರೆಡಿ ತೋಡಿದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ಎರಡು ರೀತಿ ಡಿವೈಡ್ ಮಾಡ್ತಾರೆ, ಒಂದು ಕರೆಂಟ್ ಅಸೆಟ್ಸ್, ಇನ್ನೊಂದು ನಾನ್ ಕರೆಂಟ್ ಅಸೆಟ್ಸ್. ನಾನ್ ಕರೆಂಟ್ ಅಸೆಟ್ಸ್ದಲ್ಲಿ ಫಿಕ್ಸ್ಡ್ ಅಸೆಟ್ಸ್. ಓಕೆ, ಫಿಕ್ಸ್ಡ್ ಅಸೆಟ್ಸ್ದಲ್ಲಿ ಮೊದಲನೇದು ಟ್ಯಾಂಜಿಬಲ್ ಅಸೆಟ್ಸ್ ಆ್ಯಂಡ್ ಇಂಟ್ಯಾಂಜಿಬಲ್ ಅಸೆಟ್ಸ್. ಓಕೆ, ಟ್ಯಾಂಜಿಬಲ್ ಅಸೆಟ್ಸ್ 4 lakh ಅವರೇ ಕೊಟ್ಟಿದ್ದಾರೆ ಪ್ರಾಬ್ಲಮ್ದಲ್ಲಿ. ಟ್ಯಾಂಜಿಬಲ್ ಅಸೆಟ್ಸ್ 4 lakh ಆ್ಯಂಡ್ ಇಂಟ್ಯಾಂಜಿಬಲ್ ಅಸೆಟ್ಸ್ 2,50,000. So tangible is 4 lakh and intangible is 2,50,000. Next, current assets ಇದೆ trade receivable, it is 3,50,000. It is 3,50,000. Okay, if I add 3,50,000 plus 2,50,000 plus 4 lakh, it is total 10 lakh rupees. So we can say both the liabilities and assets are get tally. It is 10 lakh and it is also a 10 lakh. ಓಕೆ, ಈ ರೀತಿ ನಾವು ಏನು ಮಾಡ್ತೀವಿ, ಅಸೆಟ್ಸ್ ಮತ್ತು ಲಯಬಿಲಿಟೀಸ್ಗಳನ್ನು ಡಿವೈಡ್ ಮಾಡಿ ಅಕಾರ್ಡಿಂಗ್ ಟು ದ ಕಂಪ್ನೀಸ್ ಆ್ಯಕ್ಟ್ 2013 ಅಂಡರ್ ದ ಶೆಡ್ಯೂಲ್ 3. ಓಕೆ, ಶೆಡ್ಯೂಲ್ 3 ಪ್ರಕಾರ ನಾವು ಈಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸನ್ನು ಸಪ್ರೇಟ್ ಮಾಡ್ಕೋತೀವಿ ಆ್ಯಂಡ್ ಅಸೆಟ್ಸ್ಗಳನ್ನು ಸಪ್ರೇಟ್ ಮಾಡ್ಕೋತೀವಿ. ಈಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸ್ದಲ್ಲಿ ಒಂದು ಶೇರ್ ಹೋಲ್ಡರ್ಸ್ ಫಂಡು, ಇನ್ನೊಂದು ನಾನ್ ಕರೆಂಟ್ ಲಯಬಿಲಿಟೀಸ್. ಅದರಲ್ಲಿ ಅಸೆಟ್ಸ್ದಲ್ಲಿ ನಾನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಅಸೆಟ್ಸ್. ಓಕೆ, ನಾನ್ ಕರೆಂಟ್ ಆ್ಯಂಡ್ ಕರೆಂಟ್ ಅಸೆಟ್ಸ್, ಈ ರೀತಿ ನಾವು ಡಿವೈಡನ್ನು ಮಾಡ್ತೀವಿ. ಅರ್ಥ ಆಯ್ತಾ? ಓಕೆ, ಇದು 10 lakh ಆ್ಯಂಡ್ 10 lakh. ಓಕೆ, ಈ ರೀತಿ ನಾವೇನು ಮಾಡ್ತೀವಿ, ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. ಯಾವುದ್ರ ಬೇಸಿಸ್ ಮೇಲೆ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತೀವಿ. ಇದೇ ರೀತಿ ಕೊಟ್ಟಿರ್ತಾರೆ, ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಓಕೆ, ಏನಂತ ಕೇಳ್ತಾರೆ, ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಪರ್ ದ ಕಂಪ್ನೀಸ್ ಆ್ಯಕ್ಟ್ 2013 ಶೆಡ್ಯೂಲ್ 3. ಓಕೆ, ಆ ರೀತಿ ಕೇಳಿದರೆ ಈ ರೀತಿ ಪ್ರಾಬ್ಲಮ್ಗಳನ್ನು ನಾವು ಏನು ಮಾಡಬೇಕಾಗುತ್ತೆ, ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಪ್ಲೀಸ್ ಪ್ರಾಕ್ಟೀಸ್ ಎಟ್ ಹೋಮ್. ಓಕೆ, ಈ ಫಾರ್ಮ್ಯಾಟನ್ನು ನೀವು ಕಲಿಬೇಕಾಗುತ್ತೆ. ಈ ಫಾರ್ಮ್ಯಾಟ್ ಬಂದರೆ ಮಾತ್ರ ನಾವು ಈಸಿಯಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋಬೋದು. ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ ಈಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸ್ ಆ್ಯಂಡ್ ಅಸೆಟ್ಸ್ಗಳನ್ನು. ಈಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸ್ದಲ್ಲಿ ಏನು ಬರುತ್ತೆ, ಶೇರ್ ಹೋಲ್ಡರ್ಸ್ ಫಂಡ್ ಬರುತ್ತೆ. ಅದರಲ್ಲಿ ಶೇರ್ ಕ್ಯಾಪಿಟಲ್, ರಿಸರ್ವ್ ಆ್ಯಂಡ್ ಸರ್ಪ್ಲಸ್, ಮನಿ ರಿಸೀವ್ಡ್ ಅಗೇನೆಸ್ಟ್ ದ share warrant. Okay, next one is share application money pending allotment. ಆಮೇಲೆ ಅದರಲ್ಲಿ ನಾನ್ ಕರೆಂಟ್ ಲಯಬಿಲಿಟೀಸ್. ಓಕೆ, ನಾನ್ ಕರೆಂಟ್ ಲಯಬಿಲಿಟೀಸ್ದಲ್ಲಿ ಯಾವ್ಯಾವ್ದು ಬರುತ್ತೆ, ಲಾಂಗ್ ಟರ್ಮ್ ಬಾರೋಯಿಂಗ್ಸ್, ಡಿಫರ್ಡ್ ಟ್ಯಾಕ್ಸ್ ಲಯಬಿಲಿಟೀಸ್, ಅದರ್ ಲಾಂಗ್ ಟರ್ಮ್ ಲಯಬಿಲಿಟೀಸ್, ಲಾಂಗ್ ಟರ್ಮ್ ಪ್ರೊವಿಷನ್ಸ್. ಓಕೆ, ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ದಲ್ಲಿ ಓಕೆ, ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್, ಟ್ರೇಡ್ ಪೇಯಬಲ್, other current liabilities and the short term provisions. These all are the liabilities. Okay, next is the assets. Assets dalli two types, one is the non current assets, another one is the current assets. Okay, non current assets again classified into, one is the fixed assets. Fixed assets dalli tangible assets, intangible assets, capital work in progress, and another one is the intangible assets. ಸೊ ಇವೆಲ್ಲ ಏನು ಕರೆಂಟ್ ಅಸೆಟ್ಸ್. ಯಾವ್ಯಾವುದು, ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಅಥವಾ ಬರೀ ಇನ್ವೆಸ್ಟ್ಮೆಂಟ್ಸು, ಆಮೇಲೆ ಇನ್ವೆಂಟ್ರೀಸ್ ಆರ್ ಸ್ಟಾಕ್ ಅಂತ ಕರಿತೀವಿ, ಟ್ರೇಡ್ ರಿಸೀವೇಬಲ್, ಓಕೆ, ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಯಾವುದಾದ್ರೂ ಆಗಿರ್ಬೋದು, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎಟ್ ಬ್ಯಾಂಕ್, ಕ್ಯಾಶ್ ಆರ್ ಕ್ಯಾಶ್ ಈಕ್ವಲೆಂಟ್. ನೆಕ್ಸ್ಟ್
short term loan and advances and other current assets ಇವೆಲ್ಲ ಏನಾಗುತ್ತೆ ನಮಗೆ, these all are the current assets. ಓಕೆ, ಈ ಕರೆಂಟ್ ಅಸೆಟ್ಸನ್ನು ನಾವೇನು ಮಾಡ್ತೀವಿ, ಡಿವೈಡ್ ಮಾಡಿಕೊಂಡು ಟೋಟಲನ್ನು ಮಾಡ್ತೀವಿ. ಓಕೆ, ಈ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಮಸ್ಟ್ ಆ್ಯಂಡ್ ಶುಡ್ ಈ ಫಾರ್ಮ್ಯಾಟ್ ಬರಲೇಬೇಕು. ನೋಡಿ, ಈ ಫಾರ್ಮ್ಯಾಟ್ ಯಾವುದರಲ್ಲಿ ಅಂತ ಹೇಳಿದ್ರೆ ಕಂಪ್ನೀಸ್ ಆ್ಯಕ್ಟ್ 2013 ಅಂಡರ್ ದ ಶೆಡ್ಯೂಲ್ 3. ಓಕೆ, ಅದನ್ನು ಕೇಳಿದರೆ ಮಾತ್ರ ಈ ಫಾರ್ಮ್ಯಾಟಲ್ಲಿ ನಾವೇನು ಮಾಡಬೇಕು, ಡಿವೈಡ್ ಮಾಡಬೇಕು. ಒಂದು ಇಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸ್ದಾಗಿ ಡಿವೈಡ್ ಮಾಡ್ಕೋಬೇಕು, ಇನ್ನೊಂದು ಅಸೆಟ್ಸ್ ಆಗಿ. ಓಕೆ, ಇಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸ್ದಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್ ಡಿವೈಡ್ ಮಾಡ್ಕೋತೀವಿ, ಶೇರ್ ಅಪ್ಲಿಕೇಶನ್ ಮನಿಯನ್ನು ಡಿವೈಡ್ ಮಾಡ್ಕೋತೀವಿ, ಪ್ಲಸ್ ಅದ್ರ ಜೊತೆ ನಾನ್ ಕರೆಂಟ್ ಲಯಬಿಲಿಟೀಸನ್ನು ತೊಗೋತೀವಿ. ರೈಟಾ? ಅದ್ರ ಜೊತೆ ಅಸೆಟ್ಸ್ ನಮ್ಗೆ ಗೊತ್ತೇ ಇದೆ, ನಾನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಅಸೆಟ್ಸ್. ನಾನ್ ಕರೆಂಟ್ ಅಸೆಟ್ಸ್ದಲ್ಲಿ ಡಿವೈಡ್ ಮಾಡ್ಕೊಂಡು ಹೋಗ್ತೀವಿ, ಟ್ಯಾಂಜಿಬಲ್, ಇಂಟ್ಯಾಂಜಿಬಲ್, ಕ್ಯಾಪಿಟಲ್, ವರ್ಕ್ ಇನ್ ಪ್ರೋಗ್ರೆಸ್ ಆರ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂಡರ್ ಡೆವಲಪ್ಮೆಂಟ್. Non-current investment, deferred tax, okay, and long-term loans and advances and other non-current assets. Another one is current assets. Okay, ಇದೆಲ್ಲ ಬರೆದು ಮಸ್ಟ್ ಆ್ಯಂಡ್ ಶುಡ್ ಏನಾಗಬೇಕು ಅಂತ ಹೇಳಿದ್ರೆ ನಮಗೆ ಬೋತ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸು ಟ್ಯಾಲಿ ಆಗಬೇಕು. ಟ್ಯಾಲಿ ಆದರೆ ಮಾತ್ರ ನಮ್ಮ ಪ್ರಾಬ್ಲಮ್ ಕರೆಕ್ಟ್ ಇದೆ ಅಂತ ಅರ್ಥ, ಇಲ್ಲ ಅಂತ ಹೇಳಿದ್ರೆ ಅದು ರಾಂಗ್ ಇದೆ ಅಂತ ಅರ್ಥ. ಸರಿನಾ? ಓಕೆ, ಈ ರೀತಿ ಇದನ್ನು ನಾವು ಏನಂತ ಕರಿತೀವಿ ಅಂದರೆ ವರ್ಟಿಕಲ್ ಫಾರ್ಮ್ ಆಫ್ ಬ್ಯಾಲೆನ್ಸ್ ಶೀಟ್ ಅಂತ ಕೂಡ ಕರಿತೀವಿ. ಓಕೆ, ಒಂದೊಂದು ಸಾರಿ ಎಕ್ಸಾಮಿನೇಷನ್ಸ್ದಲ್ಲಿ ಏನಂತ ಕೇಳ್ತಾರೆ, ಓಕೆ, ಪ್ರಿಪೇರ್ ದ ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್ ಅಂತ ಕೇಳ್ತಾರೆ. ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದ್ರು ಒಂದೇ, ಕಂಪ್ನೀಸ್ ಆ್ಯಕ್ಟ್ 2013 ಅಂಡರ್ ದ ಶೆಡ್ಯೂಲ್ 3 ಅಂತ ಹೇಳಿದ್ರು ಒಂದೇ. ಇದನ್ನು ನೆನ್ಪಿಟ್ಕೋಬೇಕು. ಒಂದು ಸಾರಿ ಏನಾಗಿತ್ತು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ದಲ್ಲಿ ಓಕೆ ಏನಂತ ಕೇಳಿದರು ಅಂದರೆ ಪ್ರಿಪೇರ್ ದ ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿ 6 ಮಾರ್ಕ್ಸಿಗೆ ಕೇಳಿದರು. ಓಕೆ, ತುಂಬ ಸ್ಟೂಡೆಂಟ್ಸ್ ಅದನ್ನು ಅಟೆಂಡ್ ಮಾಡಿರಲಿಲ್ಲ. ವರ್ಟಿಕಲ್ ಫಾರ್ಮ್ ಆಫ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದ್ರು ಒಂದೇ, ಅಥವಾ ಕಂಪ್ನೀಸ್ ಆ್ಯಕ್ಟ್ 2013 ಅಂಡರ್ ದ ಶೆಡ್ಯೂಲ್ 3. ಶೆಡ್ಯೂಲ್ 3ಯಲ್ಲಿದ್ದರೆ ಮಾತ್ರ ನಾವು ಇದನ್ನು ತೊಗೋಬೇಕು, ಇಲ್ಲ ಅಂತ ಹೇಳಿದ್ರೆ ತೊಗೊಳ್ಳೋ ಆಗಿಲ್ಲ. ಓಕೆ, ಅದಕ್ಕೆ ನೀವು ಈ ಬ್ಯಾಲೆನ್ಸ್ ಶೀಟನ್ನು ಪ್ರಾಕ್ಟೀಸ್ ಮಾಡಿ. ರೈಟ್? ವಿತ್ ದಿಸ್ ಟುಡೇ ವಿ ವಿಲ್ ಸ್ಟಾಪ್ ಇಟ್ ದಿಸ್ ಸೆಷನ್. ಇನ್ ದ ನೆಕ್ಸ್ಟ್ ಸೆಷನ್ ವಿ ವಿಲ್ ಪ್ರಿಪೇರ್ ದ ಡಿಫ್ರೆಂಟ್ problems on Companies Act 2013 under the Schedule 3. Okay, thank you.